ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ನಿಮಗೆ. ಹೌದು, ಯೂಟ್ಯೂಬ್ ಕಡೆಯಿಂದ ನನಗೆ 2ನೇ ಪೇಮೆಂಟ್ ಬಂತು. ಈಗ ಕೆಲವ್ರಿಗೆ ಡೌಟ್ ಬಂದಿರುತ್ತೆ, ಇವ್ರ ಚಾನಲಲ್ಲಿ ನೋಡಿದ್ರೆ ಒಂದು 20-25 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅಪ್ಲೋಡ್ ಮಾಡಿರೋದು ನೋಡಿದ್ರೆ 10-12 ವಿಡಿಯೋ, ಮತ್ತೆ ವಾಚ್ ಅವರ್ಸ್ ಅಂತೂ ಕಂಪ್ಲೀಟ್ ಆಗಿರಲ್ಲ, ಹಾಗಿದ್ಮೇಲೆ ಮಾನಿಟೈಸೇಷನ್ ಆಗಿರಲ್ಲ, ಮತ್ತೆ ದುಡ್ಡು ಹೆಂಗ್ ಬರ್ತಪ್ಪ ಅಂತ. ಇದಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನಪ್ಪ ಅಂದ್ರೆ, ನಂದು ಇನ್ನೂ ಒಂದು ಚಾನಲ್ ಐತೆ, ಕಲಿತು ಕಲಿಸೋಣ ಅಂತ. ಅದು ಟೈಲರಿಂಗ್ ಚಾನಲ್. ಅದರಲ್ಲಿ ಈಗ 10,000 ಜನ ಹತ್ತತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ ಚಾನಲ್ಗೆ ಬಂದಿರೋ ಪೇಮೆಂಟ್ ಇದು, ಓಕೆನಾ. ಫಸ್ಟ್ ಪೇಮೆಂಟ್ ಎಷ್ಟು ಬಂದಿತ್ತು ಅಂತ ನಾನು ಆ ಚಾನಲ್ನಲ್ಲೇ ರಿವೀಲ್ ಮಾಡಿದ್ದೀನಿ. ಇದು 2ನೇ ಪೇಮೆಂಟ್ ಎಷ್ಟು ಬಂತು ಅಂತ ನಾನು ಈ ಚಾನಲ್ನಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇದೇನಪ್ಪ, ಲಾಸ್ಟ್ ವಿಡಿಯೋನು ಇದೇ ಡ್ರೆಸ್ಸಲ್ಲಿ ಮಾಡಿದ್ಲು, ಈ ವಿಡಿಯೋನು ಇದೇ ಡ್ರೆಸ್ಸಲ್ಲಿ ಮಾಡ್ತಿದ್ದಾಳಲ್ಲ ಅಂತ ಕೆಲವ್ರು ಅನ್ಕೋಬಹುದು. ಏನಪ್ಪ ಅಂದ್ರೆ, ನಾನು ಈ 2 ವಿಡಿಯೋನು ಒಂದೇ ದಿನ ಮಾಡಿರೋದು. ಅಂದ್ರೆ ಟೈಲರಿಂಗ್ ಚಾನಲ್ಗೆ ಯಾವ ರೀತಿ ವಿಡಿಯೋ ಮಾಡ್ಕೋತೀನಿ ಅಂತ ವಿಡಿಯೋ ಮಾಡಿದ್ನಲ್ಲ, ಅವತ್ತೇ ನಾನು ಈ ವಿಡಿಯೋನು ಕೂಡ ಮಾಡ್ತಾ ಇರೋದು. ಆ ವಿಡಿಯೋನ ಶೂಟ್ ಮಾಡಿಬಿಟ್ಟು ಮುಗಿಸ್ಬಿಟ್ಟು ನಾನು ATMಗೆ ಹೋಗ್ಬಿಟ್ಟು ಅಮೌಂಟ್ ಡ್ರಾ ಮಾಡ್ಕೊಂಡು ಬಂದು ಇವಾಗ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡಿರೋದು ಒಂದೇ ದಿನ, ಆದರೆ ಅಪ್ಲೋಡ್ ಮಾಡ್ತಿರೋದು ಮಾತ್ರ ಬೇರೆ ಬೇರೆ ದಿನ ಅಷ್ಟೇನೆ. ಆ್ಯಕ್ಚುಯಲ್ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದು, ಮಾನಿಟೈಸೇಷನ್ ಯಾವಾಗ ಆಗಿದ್ದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನನ್ನ ಟೈಲರಿಂಗ್ ಚಾನಲ್ನಲ್ಲಿ ಫಸ್ಟ್ ಪೇಮೆಂಟ್ ರಿವೀಲ್ ಮಾಡಿದ್ದೀನಲ್ಲ, ಆ ವಿಡಿಯೋಲೇ ಹೇಳಿದ್ದೀನಿ. ನೋಡಿಲ್ದೇ ಇರೋರಿಗೆ ಅಂದ್ಬಿಟ್ಟು ಶಾರ್ಟಾಗಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ನವಂಬರಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದೆ. ಡಿಸೆಂಬರಲ್ಲೇ ಮಾನಿಟೈಸೇಷನ್ ಆಗೋಯ್ತು. ಒಂದೇ ತಿಂಗಳಲ್ಲಿ ಮಾನಿಟೈಸೇಷನ್ ಆಯಿತು. ಬಟ್ ನನಗೆ ಫಸ್ಟ್ ಪೇಮೆಂಟ್ ಬರೋಕ್ಕೆ 2 ತಿಂಗಳು ಟೈಮ್ ತಗೋತು. ಫಸ್ಟ್ ಪೇಮೆಂಟು ನನಗೆ ಮಾರ್ಚಲ್ಲಿ ಬಂದಿತ್ತು. ಮಾರ್ಚಲ್ಲಿ ಫಸ್ಟ್ ಪೇಮೆಂಟ್ ಬಂತು. ಏಪ್ರಿಲ್ ಇಲ್ಲ, ಈಗ ಮೇಲಿ ಸೆಕೆಂಡ್ ಪೇಮೆಂಟ್ ಬಂದೈತೆ. ಬೇಗ ಡಾಲರ್ಸ್ ಕಂಪ್ಲೀಟ್ ಆಗ್ತಿತ್ತು, ಬಟ್ ನಾನು ಕರೆಕ್ಟಾಗಿ ಅದರಲ್ಲಿ ವಿಡಿಯೋಸ್ ಹಾಕ್ತಾ ಇರೋ ಕಾರಣ ಡಾಲರ್ಸ್ ಬೇಗ ಕಂಪ್ಲೀಟ್ ಆಗದೆ ಪೇಮೆಂಟ್ 1 ತಿಂಗಳು ಲೇಟಾಗಿ ಬಂದಿದೆ. ಇನ್ನು ಫಸ್ಟ್ ಪೇಮೆಂಟು ನನಗೆ 10,266 ರೂಪಾಯಿ ಬಂದಿತ್ತು, ಓಕೆನಾ. ಇವಾಗ ಈ ಪೇಮೆಂಟ್ ಎಷ್ಟು ಬಂತು ಅಂತಲೂ ಹೇಳ್ತೀನಿ ನಿಮಗೆ. ಇವತ್ತು ಮಧ್ಯಾಹ್ನ ಅಂದರೆ ನನಗೆ ನೆನ್ನೆನೇ ಇಮೇಲ್ ಬಂದಿತ್ತು, ನಿಮ್ಮ ಅಕೌಂಟ್ಗೆ ನಾವು ಅಮೌಂಟ್ನ ಹಾಕಿದ್ದೀವಿ, ಇನ್ನು 5 ಬಿಸ್ನೆಸ್ ಡೇಸ್ ಒಳಗಡೆ ನಿಮ್ಮ ಒಂದು ಅಕೌಂಟ್ಗೆ ತಲುಪಿಲ್ಲ ಅಂತಂದರೆ ನೀವು ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ಅಂತ ಅಂದ್ಬಿಟ್ಟು. ನಾನು ಲಾಸ್ಟ್ ಪೇಮೆಂಟ್ ಬಂದಿದ್ದು 25ನೇ ತಾರೀಕು ಆಯಿತಾ. 21st ಇದೇ ಥರ ಇಮೇಲ್ ಬಂದಿತ್ತು, ಬಟ್ 25ನೇ ತಾರೀಕು ಬಂದಿತ್ತು. ಈಗಲೂ ಹಾಗೇನೆ 25, 26 ಒಟ್ಟಿನಲ್ಲಿ ಯೂಟ್ಯೂಬ್ ಪೇಮೆಂಟ್ ಹಾಕೋದು 27ನೇ ತಾರೀಕು ಒಳಗಡೆ ಹಾಕ್ತಾರೆ. 21ರಿಂದ 27 ಒಳಗಡೆ ಹಾಕ್ತಾರೆ. ಈ ಸತಿನೂ ಹಾಗೆ ನೋಡೋಣ. ಲೇಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ, ನಾನು ಅನ್ಕೊಂಡೇ ಇರಲಿಲ್ಲ ಇವತ್ತೇ ಆಗ್ತಾರೆ ಅಂತ ಅಂದ್ಬಿಟ್ಟು. ಇವತ್ತು ಬಂದು 23 ತಾರೀಕು, 21ರದ್ದು ಇಮೇಲು 22ನೇ ತಾರೀಕು ಬಂದಿತ್ತು. ಹಾಗೆಯೇ ಪೇಮೆಂಟು 23ನೇ ತಾರೀಕಿಗೆ ಆಗೋಯ್ತು. ಇವತ್ತು ಮಧ್ಯಾಹ್ನ 1:15 ಅಷ್ಟೊತ್ತಿಗೆ ಮೆಸೇಜ್ ಬಂತು, 45 ರೂಪಾಯಿ ಕಟ್ ಆಗೈತೆ ನಿಮ್ಮ ಅಕೌಂಟಿಂದ ಅಂತ. ನಾನು ಇದೇನಿಕಪ್ಪ ಅಂತ ನೋಡಿದ್ರೆ ಅದೇ ಟ್ಯಾಕ್ಸ್ ಕಟ್ ಆಗಿತ್ತು. ಯೂಟ್ಯೂಬ್ ಮಾಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಟ್ಯಾಕ್ಸ್ ಅಂತ ಸ್ವಲ್ಪ ಕಟ್ ಮಾಡ್ಕೋತಾನೆ ನಮಗೆ ಪೇಮೆಂಟ್ ಬಂದಾಗ. ಅದಾದಮೇಲೆ ನೋಡ್ತೀನಿ ನಿಮ್ಮ ಅಕೌಂಟ್ಗೆ ಇಷ್ಟು ಅಮೌಂಟ್ ಬಂದಿದೆ ಅಂತ ಮೆಸೇಜ್ ಬಂದಿತ್ತು. ನನಗಂತೂ ಫುಲ್ ಖುಷಿ ಆಯಿತು. ಎಷ್ಟು ಬಂದಿತ್ತು ಅಂತ ಹೇಳೋದಾದರೆ, ಈಗ ಯೂಟ್ಯೂಬಲ್ಲಿ ಕೆಲವರು ಹೇಳಲ್ಲ, ಯಾಕಂದರೆ ಸ್ವಲ್ಪ ಭಯ ಇರುತ್ತೆ. ಯೂಟ್ಯೂಬಲ್ಲಿ ಪೇಮೆಂಟ್ನ ರಿವೀಲ್ ಮಾಡಬಾರ್ದು, ಮಾಡಿದರೆ ನಮ್ಮದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ, ವಿಡಿಯೋ ಡಿಲೀಟ್ ಮಾಡ್ತಾರೆ ಯೂಟ್ಯೂಬ್ ಅವರು ಅಂತ ಒಂದಷ್ಟು ಗಾಸಿಪ್ಸ್ಗಳಿದ್ದಾವೆ. ಅದು ನಿಜನೋ ಸುಳ್ಳು ಅನ್ನೋದು ನನಗಂತೂ ಗೊತ್ತಿಲ್ಲ. ಆಲ್ಮೋಸ್ಟ್ ಯಾವ ಯೂಟ್ಯೂಬರ್ಸು ಡೈರೆಕ್ಟಾಗಿ ನಮ್ಗೆ ಇಷ್ಟು ಪೇಮೆಂಟ್ ಬಂತು ಅಂತ ಹೇಳಿಲ್ಲ. ಅದೇ ಥರ ಇನ್ನು ಕೆಲವರು ಡೈರೆಕ್ಟಾಗಿನೇ ಹೇಳಿದ್ದಾರೆ, ನಮ್ಗೆ ಇಷ್ಟೇ ಪೇಮೆಂಟ್ ಬಂತು ಅಂತ ಹೇಳಿರೋರ್ನು ನೋಡಿದ್ದೀನಿ. ಸೊ ನಾನು ಹೇಳಿಲ್ಲದೆ ಇರೋರನ್ನ ಹೇಳಿಲ್ಲ ಅವರು, ಅದಕ್ಕೆ ನಾನು ಹೇಳಲ್ಲ ಅಂತ ಅನ್ನೋದಕ್ಕಿಂತ ಹೇಳಿರೋರನ್ನ ಇನ್ಸ್ಪೈರ್ ಆಗಿ ತಗೊಂಡು, ಸೊ ಅವರು ಹೇಳಿದಾರಲ್ಲ ನಾನು ಧೈರ್ಯವಾಗಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ. ನನಗೆ ಯೂಟ್ಯೂಬ್ ಕಡೆಯಿಂದ ಎಷ್ಟು ಪೇಮೆಂಟ್ ಬಂತಪ್ಪ ಅಂತಂದರೆ, ಇದು 2ನೇ ಪೇಮೆಂಟ್ ನನಗೆ 10,011 ರೂಪಾಯಿ. ನಾನು ಚಿಲ್ಡ್ರೇನೂ ಸಹ ಬಿಡದೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನಗೆ 10,011 ರೂಪಾಯಿ 2ನೇ ಪೇಮೆಂಟ್ ಬಂದಿರೋದು. ಫಸ್ಟ್ ಪೇಮೆಂಟ್ ಬಂದು 10,266 ರೂಪಾಯಿ ಬಂದಿತ್ತು. ಈಗ ಸೆಕೆಂಡ್ ಪೇಮೆಂಟು 10,011 ರೂಪಾಯಿ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ಒಂದು ನಿಮಿಷ ಇರಿ, ಇನ್ನೇನು ಪೇಮೆಂಟ್ ತಿಳ್ಕೊಂಡಾಯ್ತಲ್ಲ ಅಂದ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಈ ಚಾನಲ್ಗೂ ಕೂಡ ಇದೇ ಥರ ಪೇಮೆಂಟ್ ಆದಷ್ಟು ಬೇಗ ಬರಲಿ ಅಂತ ಹಾರೈಸಿ.
ಇದಕ್ಕೆ ನಿಮ್ಮೆಲ್ಲರೂ ಸಪೋರ್ಟು ಬೇಕು. ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದಾಗ ಆ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ, ಅಲ್ಲಿ ಒಂಥರ ಪ್ರಮೋಷನ್ ಥರ ನಾನೇ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಸಾಕು ಬಿಡು, ಅದರಿಂದ ನನಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಅಷ್ಟು ಸುಲಭ ಅಲ್ಲ. ಒಂದು ಚಾನಲ್ ಕ್ಲಿಕ್ ಆಯಿತು ಅಂತಂದರೆ ಎಲ್ಲ ಚಾನಲ್ಗಳು ಕ್ಲಿಕ್ ಆಗೋದಿಲ್ಲ. ಇದಕ್ಕೆ ನನ್ನ ಚಾನಲೇ ಪ್ರೂಫು ನೋಡಿ. ಆ ಚಾನಲ್ನಲ್ಲಿ ನಂಗೆ ಹೆಚ್ಚು ಕಡಿಮೆ 10,000 ಹತ್ತತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಲ್ಲಿಂದ ಇಲ್ಲಿಗೆ ಒಂದು 100 ಜನ ಸಬ್ಸ್ಕ್ರೈಬರ್ಸು ಬಂದಿಲ್ಲ. ಸೊ ಈ ಚಾನಲಲ್ಲೂ ಆದಷ್ಟು ಬೇಗ ಮಾನಿಟೈಸೇಷನ್ ರೂಲ್ಸ್ನ ಕಂಪ್ಲೀಟ್ ಮಾಡಿ ಈ ಚಾನಲ್ಗೆ ಬರೋ ದುಡ್ಡನ್ನ ಈ ರೀತಿ ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡಲಿ ಆದಷ್ಟು ಬೇಗ ಅಂತ ಅಂದ್ಬಿಟ್ಟು ಎಲ್ಲರೂ ನನಗೆ ಬ್ಲೆಸ್ ಮಾಡಿ. ಎಲ್ಲರೂ ಈ ಥರ ಯೂಟ್ಯೂಬ್ ದುಡ್ಡನ್ನ ಕೈಲಿ ಇಟ್ಕೊಂಡು ವಿಡಿಯೋ ಮಾಡೋದು ನೋಡಿ ನನ್ನ ಫಸ್ಟ್ ಪೇಮೆಂಟ್ ಬಂದಾಗ ಈ ಥರ ವಿಡಿಯೋ ಮಾಡೋಕ್ಕಾಗಲಿಲ್ವಲ್ಲ ಅಂತ ನಂಗೆ ತುಂಬ ಬೇಜಾರಾಯಿತು. ಆ ಒಂದು ಆಸೆನ ನಾನು ಈ ಸೆಕೆಂಡ್ ಪೇಮೆಂಟ್ ಬಂದಾಗ ಈಡೇರಿಸ್ಕೊಂಡಿದ್ದೀನಿ. ಈಗ ಇದು ಒಂದು ದಿನದ ಮಟ್ಟಿಗೆ ಮನೇಲಿ ಇರ್ಬೋದು ಅಷ್ಟೇ. ಮತ್ತು ನಮಗಿರೋ ಕಮಿಟ್ಮೆಂಟ್ಸ್ಗೆ ಇದು ಯಾವ ಲೆಕ್ಕನೂ ಅಲ್ಲ. ಎಷ್ಟು ಅಮೌಂಟ್ ಬಂದರೂ ಸಾಕಾಗಲ್ಲ, ಅಲ್ಲಲ್ಲೇ ಖರ್ಚಾಗ್ಬಿಡುತ್ತೆ. ಬಟ್ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನ್ನ ಮನೇಲೇ ಇದ್ರೂ ನನ್ನ ಹಸ್ಬೆಂಡ್ಗೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತಿದ್ದೀನಿ. ಟೈಲರಿಂಗ್ ಮಾಡೋದ್ರ ಮೂಲಕ ಮತ್ತು ಯೂಟ್ಯೂಬ್ ಮಾಡೋದ್ರ ಮೂಲಕ ನನ್ನ ಕೈಲಾದಷ್ಟು ನಾನು ದುಡಿತಾ ಇದ್ದೀನಿ. ನಾನು ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು 10,000 ಅಲ್ಲ 10 ರೂಪಾಯಿ ಆದ್ರೂ ಸುಮ್ಮನೆ ಕೂತಿರೋರ್ಗೆ ಯಾರು ಕೊಟ್ಬಿಡಲ್ಲ ಅಲ್ವಾ. ಸುಮ್ಮನೆ 10 ರೂಪಾಯಿಗೂ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಾವು ಸಂಪಾದನೆ ಮಾಡಿರೋ ದುಡ್ಡನ್ನ ಈ ರೀತಿ ನಮ್ಮ ಸ್ವಂತ ಖರ್ಚಿಗಾಗಲಿ ಅಥವಾ ನಮ್ಮ ಗಂಡಂದ್ರಿಗಾಗಲಿ ಕೊಡೋದ್ರಿಂದ ಸಿಗೋ ಖುಷಿ ಇದೆಯಲ್ಲ, ಆ ಖುಷಿನೇ ಬೇರೆ ಅಂತ ಹೇಳ್ಬೋದು. ಇವತ್ತು ಶುಕ್ರವಾರ ಬೆಳಿಗ್ಗೆ ತಾನೇ ಅಂತ ಅನ್ಕೋತಾ ಇದೆ. ಇವತ್ತು ಶುಕ್ರವಾರ, ಲಕ್ಷ್ಮೀ ವಾರ. ಇವತ್ತೇ ಅಮೌಂಟ್ ಬಂದರೆ ಹೆಂಗಿರುತ್ತೆ, ಚೆನ್ನಾಗಿರುತ್ತಲ್ವಾ ಅಂತ ಅನ್ಕೋತಾ ಇದ್ದೆ. ನೋಡಿ, ಯಾವ ದೇವರು ತಥಾಸ್ತು ಅಂದ್ರೂ ಗೊತ್ತಿಲ್ಲ, ಅದು ಇವತ್ತೇ ಬಂದ್ಬಿಡ್ತು ಅಮೌಂಟು. ಒಂಥರ ನಾವು ದುಡ್ದಿರೋ ದುಡ್ಡನ್ನ ಕೈಲಿ ಇಟ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗುತ್ತೆ ನಿಜವಾಗ್ಲೂ. ATMಗೆ ಹೋಗಿ ಅಲ್ಲಿ ATM ಅಮೌಂಟ್ನ ಲೆಕ್ಕ ಹಾಕ್ತಾ ಇದ್ರೆ ನನಗೊಂಥರ ಸೌಂಡ್ ಕೇಳೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ನನ್ನ ಅಮೌಂಟ್ ಬರುತ್ತೆ ಅಂತ ಕಾಯ್ತಾ ಇದ್ದೆ ನಾನು. ಇದೇನಪ್ಪ 10,000ಕ್ಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದಾಳಲ್ಲ ಅಂತ ಅನ್ಕೋಬೇಡಿ. ಯೂಟ್ಯೂಬ್ ಚಾನಲ್ ಇರೋರಿಗೆ ಗೊತ್ತಿರುತ್ತೆ ಯೂಟ್ಯೂಬಿಂದ ದುಡಿಯೋದು ಎಷ್ಟು ಕಷ್ಟ ಅಂದ್ಬಿಟ್ಟು. ನೋಡೋರ್ಗೆ ಅದೊಂದು ವಿಡಿಯೋಸ್ ಅಷ್ಟೇ, ಬಟ್ ಅದರಿಂದ ಎಷ್ಟು ಶ್ರಮ ಹಾಕಿರ್ತೀವಿ ನಾವು ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ವಿಡಿಯೋ ಶೂಟ್ ಮಾಡೋದ್ರಿಂದ ಹಿಡಿದು ಅಪ್ಲೋಡ್ ಮಾಡೋ ತನಕ ಸಾಕಷ್ಟು ಪ್ರೊಸೀಜರ್ಗಳಿರುತ್ತೆ. ಅದನ್ನೆಲ್ಲ ಮುಗಿಸಿ ಮತ್ತು ಮಾನಿಟೈಸೇಷನ್ ರೂಲ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಈ ದುಡ್ಡು ಕೈಗೆ ಬರುತ್ತಲ್ಲ, ಇಲ್ಲಿ ತನಕ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಆ ಕಷ್ಟಕ್ಕೆ ಈ ದುಡ್ಡು ಬರುತ್ತಲ್ಲ, ಅದಕ್ಕೆ ಆವಾಗ ನಮಗೆ ಪ್ರತಿಫಲ ಸಿಕ್ತಂಗೆನೆ. ಎಲ್ಲರೂ ವಿಡಿಯೋ ಮಾಡೋದು ನೋಡ್ತಿದ್ದೆ ನಾನು. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂತು, ಸೆಕೆಂಡ್ ಪೇಮೆಂಟ್ ಬಂತು ಅಂತ ವಿಡಿಯೋ ಮಾಡ್ತಿದ್ರು. ನಾನು ಈ ರೀತಿ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ ಯೂಟ್ಯೂಬಿಂದ ಸಂಪಾದಿಸಿರೋ ದುಡ್ಡನ್ನ ಹಿಡ್ಕೊಂಡು ಅಂತ ನಾನು ನಿಜವಾಗ್ಲೂ ಕನಸಲ್ಲೂ ಅಂದ್ಕೊಂಡೇ ಇರಲಿಲ್ಲ. ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ಬೇರೆಯವರು ವ್ಯೂಸ್ಗೋಸ್ಕರ, ಮಾನಿಟೈಸೇಷನ್ ರೂಲ್ಸ್ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಕಷ್ಟಪಡ್ತಿದ್ದು ನೋಡಿ ನನಗೆ ಎಷ್ಟು 1 ವರ್ಷ ಬೇಕಪ್ಪ, 2 ವರ್ಷ ಬೇಕಪ್ಪ ಅಂತ ಅನ್ಕೋತಾ ಇದ್ದೆ. ನಿಜವಾಗ್ಲೂ ಒಂದೇ ತಿಂಗಳಿಗೆ ಮಾನಿಟೈಸೇಷನ್ ಆಗಿಬಿಟ್ಟು ಇಷ್ಟು ಬೇಗ ನಾನು 2ನೇ ಪೇಮೆಂಟ್ನು ತಗೋತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇನ್ನೂ ಕಷ್ಟಪಟ್ಟು ವಿಡಿಯೋಸ್ ಮಾಡಿದ್ರೆ ಇನ್ನೂ ಜಾಸ್ತಿ ದುಡಿಬೋದು ಯೂಟ್ಯೂಬಲ್ಲಿ. ಬಟ್ ಮನೆಯಲ್ಲಿ ನಾವು ಮನೆ ಕೆಲಸನೂ ನೋಡಿಕೊಂಡು, ಮಕ್ಕಳನ್ನು ನೋಡಿಕೊಂಡು, ಯಾರ ಕೈ ಕೆಳಗೂ ಇಲ್ಲದೆ ನಮ್ಮದೇ ಆದ ಚಾನಲ್ನ ಶುರು ಮಾಡಿಕೊಂಡು ಅದಕ್ಕೆ ನಾವೇ ಓನರು. ನಮ್ಮನ್ನ ಯಾರು ಹೇಳೋರು ಇರಲ್ಲ, ಕೇಳೋರು ಇರಲ್ಲ ಅಲ್ವಾ. ನಮ್ಮ ಇಷ್ಟದಂತೆ ಇದರಲ್ಲಿ ನಾವು ಕೆಲಸ ಮಾಡ್ಬೋದು. ಇವಾಗ ಇಂಟರ್ನೆಟ್, ಯೂಟ್ಯೂಬ್ ಇದನ್ನೆಲ್ಲ ನೋಡಿ ನಾವು ಒಳ್ಳೆ ಥರದಲ್ಲಿ ಉಪಯೋಗಿಸ್ಕೊಂಡ್ರೆ ಈ ಥರ ಒಳ್ಳೆ ರೀತಿಲಿ ಹಣ ಕೂಡ ಸಂಪಾದನೆ ಮಾಡ್ಬೋದು. ಈಗ ಟೋಟಲ್ ಆಗಿ ನನಗೆ ಫಸ್ಟ್ ಪೇಮೆಂಟ್ ಮತ್ತು ಸೆಕೆಂಡ್ ಪೇಮೆಂಟ್ ಎರಡರಿಂದ ಯೂಟ್ಯೂಬಿಂದ ನಾನು 20,000ನ ಸಂಪಾದನೆ ಮಾಡಿದ್ದೀನಿ. 20,000 ಸಮಥಿಂಗ್ ಆಗುತ್ತೆ, ಅದು ಬಿಟ್ಟಾಕ್ಬಿಡಿ ಸಮಥಿಂಗ್ನ. 20,000 ಸಂಪಾದನೆ ಮಾಡಿದ್ದೀನಿ. ಖರ್ಚು ಅಂತ ಏನೂ ಇಲ್ಲ. ಯೂಟ್ಯೂಬ್ಗೆ ನಾವು ಯಾವುದೇ ರೀತಿ ಬಂಡವಾಳನೂ ಹಾಕೋ ಅವಶ್ಯಕತೆನೇ ಇಲ್ಲ. ಈಗ ಸ್ಕ್ರೀನ್ ಟಚ್ ಆಗಲಿ, ಡೇಟಾ ಪ್ಯಾಕ್ ಆಗಲಿ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಅಲ್ವಾ. ಸ್ಕ್ರೀನ್ ಟಚ್ ಮೊಬೈಲ್ ಅಂದರೆ ಕರೆನ್ಸಿ ಹಾಕಿಸ್ತೀವಿ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನೋಡಿ ಯೂಟ್ಯೂಬಿಂದ ಈ ಥರ ನಮಗೆ ಹಣ ಕೂಡ ಸಿಗುತ್ತೆ. ಸೊ ಯಾರ್ಯಾರು ಈ ವಿಡಿಯೋ ನೋಡೋರು, ನಾನು ಯಾವಾಗ ಚಾನಲ್ ಸ್ಟಾರ್ಟ್ ಮಾಡೋದು, ನಾನು ಯಾವಾಗ ಈ ರೀತಿ ದುಡ್ಡನ್ನ ಇಟ್ಕೊಂಡು ವಿಡಿಯೋ ಮಾಡೋದು ಅಂತ ಅನ್ಕೋತಾ ಇದ್ರೆ ಆದಷ್ಟು ಬೇಗ ನಿಮ್ಮ ಕನಸುಗಳೆಲ್ಲ ಈಡೇರಲಿ. ಆಲ್ರೆಡಿ ಚಾನಲ್ನ ಸ್ಟಾರ್ಟ್ ಮಾಡಿರೋರಿಗೆ ಬೇಗ ಮಾನಿಟೈಸೇಷನ್ ರೂಲ್ಸ್ ಕಂಪ್ಲೀಟ್ ಆಗಿ ಈ ಥರ ದುಡ್ಡು ಬರಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ಇವಾಗ ಗೊತ್ತಾಯ್ತಲ್ವಾ ನನ್ನ ಸೆಕೆಂಡ್ ಪೇಮೆಂಟ್ ಎಷ್ಟು ಬಂದಿದೆ ಅಂತ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ಜಾಸ್ತಿ ಕೊರಿಯೋಕೆ ಹೋದರೆ ನೀವು ನೋಡೋದಿಲ್ಲ. ಸೊ ನಿಮ್ಮ ಆಸೆನೂ ಬೇಗ ಈಡೇರಲಿ. ನೀವು ಕೂಡ ಯೂಟ್ಯೂಬಿಂದ ದುಡಿಬೇಕು ಅಂತ ಅಂದ್ಕೊಂಡಿರೋರು ಆದಷ್ಟು ಬೇಗ ದುಡಿಯೋ ಥರ ಆಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.